ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಮೇಡಮ್ ಏನಾಯ್ತು? ಏನಾಯ್ತು ಮೇಡಮ್? ಯಾಕೆ ಹೇಳ್ತಿದ್ದೀರಾ ಮೇಡಮ್? ನನ್ ಏನು ಆಗಿಲ್ಲ, ಆರಾಮಾಗಿದ್ದೀನಿ. ಯಾಕೆ ಹೇಳ್ತಿದ್ದೀರಾ? ನಾನೆಂತ ಪಾಪಿ ಸುಬ್ಬು, ಎಂತ ನತ್ತ ದೃಷ್ಟಿ ನಾನು. ಇಂಥ ಬದುಕೋಗೋಸ್ಕರ ನಾನು ಯಾಕಾದ್ರೂ ಹುಟ್ಟಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ಮೇಡಮ್ ಯಾಕೆ ಮೇಡಮ್ ಇಷ್ಟು ದೊಡ್ಡ ಮಾತುಗಳಾಡ್ತಿದ್ದೀರಾ? ಏನಾಯ್ತು ಮೇಡಮ್? ಹುಟ್ಟಿದಾಗಿದ್ದು ನಾನು ಅಮ್ಮನ್ನ ಯಾವತ್ತೂ ನೋಡೇ ಇಲ್ಲ. ಅಮ್ಮನ ಪ್ರೀತಿ ಏನು ಅಂತಾನೂ ನನಗೆ ಗೊತ್ತಿಲ್ಲ. ಅಪ್ಪನೂ ನನಗೆ ಯಾವತ್ತೂ ಪ್ರೀತಿ ತೋರಿಸ್ಲಿಲ್ಲ. ಆದ್ರೂ ಒಂದೇ ಮನೆಯಲ್ಲಿ ಅಪ್ಪನ ಜೊತೆ ಬೆಳೆದಿದ್ದೀನಲ್ಲ ಅನ್ನೋ ಸಮಾಧಾನ ಇತ್ತು ನನಗೆ. ಆದ್ರೆ ನನ್ನ ಜೀವನನೇ ಸುಳ್ಳು ಆಗೈತಾ ಅನ್ನಿಸ್ತಾ ಇದೆ ನನಗೆ. ಅಪ್ಪ ಏನಾದ್ರು ಗೊತ್ತಾ ಸುಬ್ಬು ನಿನಗೆ? ಏನಂದ್ರು ಮೇಡಮ್? ನಾನು ಅವ್ರ ಮಗಳೇ ಅಲ್ವಂತ ಸುಬ್ಬು. ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ಅತ್ತೆಯವರು ಮನಸ್ಸಿಗೆ ನೋವಾಗಬಾರ್ದು ಅಂತ ಈ ಕಹಿ ಸತ್ಯನ ಇಷ್ಟು ವರ್ಷ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಅಜ್ಜಿ ಮೇಲಿರೋ ಗೌರವಕ್ಕಷ್ಟೇ ಅವ್ರು ನನ್ನನ್ನು ಸಾಕಿರೋದಂತೆ. ನಾನು ಅವ್ರ ಮಗಳೇ ಅಲ್ವಂತೆ. ಅವ್ರ ನನಗೆ ಅಪ್ಪ ಅಲ್ವಂತೆ ಸುಬ್ಬು. ಅವ್ರು ಯಾಕೆ ಹಿಂಗ್ ಮಾತಾಡಿದ್ರು ಸುಬ್ಬು? ಅವ್ರು ನನಗೆ ಅಪ್ಪನೇ ಅಲ್ಲ ಅಂದ್ಮೇಲೆ ನನ್ನ ಇಡೀ ಬದುಕಿ ಸುಳ್ಳ ಸುಬ್ಬು. ಛೇ ಏನ್ ಮಾತಾಡ್ತಾ ಇದ್ದೀರಾ ಮೇಡಮ್? ಯಜಮಾನ್ರು ಮೋಸ್ಟ್ಲಿ ಯಾವ್ದೋ ಟೆನ್ಷನ್ ಆ ಥರ ಮಾತಾಡಿರ್ತಾರೆ ಅಷ್ಟೇ. ನೀವು ಅದನ್ನೇ ಮನ್ಸಿಗೆ ಹಾಕೋತಾ ಇದ್ದೀರಲ್ಲ. ನಿಮ್ ನಡೆ ನುಡಿ ಹಾವ ಭಾವ ಎಲ್ಲ ಯಜಮಾನ್ ಥರನೇ ಮೇಡಮ್. ಹ್ಞೂ ಮೇಡಮ್. ನೀವು ಕಾಫಿ ಕುಡಿತೀರಲ್ಲ, ಕಾಫಿ ಕುಡಿಯುವಾಗ ಕೆನೆ ಪಕ್ಕಕ್ಕಿಟ್ಟು ಕುಡಿತೀರಲ್ವಾ? ಸೇಮ್ ಮೇಡಮ್, ಸೇಮ್ ಯಜಮಾನ್ರ ಥರನೇ. ಯಜಮಾನ್ರು ಹಂಗೇನೆ ಕಾಫಿ ಕುಡಿಯುವಾಗ ಕೆನೆ ಪಕ್ಕಕ್ಕಿಟ್ಟೆ ಕುಡಿಯೋದು. ನಾನು ಎಷ್ಟೊಂದ್ಸಲ ಅನ್ಕೊಂಡಿದ್ದೀನಿ ಒಂದೇ ಥರ ಕುಡಿತೀರಲ್ಲ ಅಂತ. ಆಮೇಲೆ ನಿಮ್ಗೆ ಕೋಪ ಬಂದಾಗ ವಾರೆಗಣ್ಣಲ್ಲಿ ಒಂಥರ ಗುರಾಯಿಸ್ಕೊಂಡು ನೋಡ್ತಿರಲ್ಲ, ದುಡ್ಡು ಕಣ್ ಬಿಟ್ಕೊಂಡು. ಯಜಮಾನ್ರು ಹಂಗೆ ಮೇಡಮ್. ಅವ್ರಿಗೇನ ಯಾರಾದ್ರೂ ಕೋಪ ಬರ್ಸ್ಬಿಟ್ರೆ ಹಂಗೆ ವಾರೆಗಣ್ಣಿಂದ ನೋಡ್ತಾರೆ, ದೊಡ್ಡದಾಗ ಕಣ್ಬಿಟ್ಕೊಂಡು. ನೀವು ಮಾತಾಡೋ ಸ್ಟೈಲು, ನಡೆಯೋ ಸ್ಟೈಲು ಎಲ್ಲ ಯಜಮಾನ್ರ ಥರನೇ ಮೇಡಮ್. ನಿಮ್ಮನ್ನ ನೋಡ್ತಾ ಇದ್ರೆ ಯಜಮಾನ್ರು ನೋಡ್ದಂಗೆ ಆಗುತ್ತೆ ಮೇಡಮ್. ಇಷ್ಟೆಲ್ಲ ಇರುವಾಗ ಯಜಮಾನ್ರು ಕೋಪದಲ್ಲಿ ಆಡಿರೋ ಮಾತನ್ನ ಮನ್ಸಿಗೆ ಹಾಕೋತಾ ಇದ್ದೀರಲ್ಲ ಮೇಡಮ್. ಇಲ್ಲ ಇಲ್ಲ ಸುಬ್ಬು, ನನ್ನ ತಲೆ ಸಿಡಿತಾ ಇದೆ ಸುಬ್ಬು. ಅದೆಷ್ಟೇ ಕೋಪ ಇದ್ರು ಅಪ್ಪನ ಬಾಯಲ್ಲಿ ಇಂಥ ಮಾತು ಬರ್ಬೋದಾ ಸುಬ್ಬು? ಹೇಳಿದ್ನಲ್ಲ ಮೇಡಮ್, ಪರಿಸ್ಥಿತಿ ಕೆಲವೊಂದ್ಸಲ ಈ ತರ ಮಾತಾಡಿಸ್ಬಿಡುತ್ತೆ. ಏನೇನೋ ಹೇಳಿ ನೀನು ಸಮಾಧಾನ ಮಾಡ್ಬಿಡ ಸುಬ್ಬು. ಅವರು ಮಾತಾಡಿರೋದನ್ನ ನೋಡಿದ್ರೆ ಅವ್ರು ಕೋಪದಲ್ಲಿ ಮಾತಾಡಿದ್ರು ಅಂತ ಅನ್ನಿಸ್ಲಿಲ್ಲ ಸುಬ್ಬು. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ರು. ಅವ್ರ ಮಾತಲ್ಲಿ ಸ್ಪಷ್ಟತೆ ಇತ್ತು ಸುಬ್ಬು. ಅದ್ ಎಷ್ಟೇ ಕೋಪ ಇದ್ರು ಈ ತರ ಮಾತಾಡ್ಬೋದಾ? ನಾನು ಅವ್ರ ಮಗಳೇ ಅಲ್ಲ ಅಂತ ಹೇಳ್ಬೋದಾ? ನಾನು ಅವ್ರಿಗೆ ಹುಟ್ಟೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೋದಾ ಸುಬ್ಬು? ಅವ್ರ ಮಾತಿನ ಅರ್ಥ ಏನು ಸುಬ್ಬು? ಹಾಗಾದ್ರೆ ನಾನು ಈ ಮನೆ ಮಗಳಲ್ವಾ? ನನಗೆ ಈ ಮನೆಯಲ್ಲಿ ಯಾವ ಅಸ್ತಿತ್ವನೂ ಇಲ್ವಾ? ಹಾಗಾದ್ರೆ ಹೇಳುವ ಹಾಗೆ ನಮ್ಮಮ್ಮ ಕೆಟ್ಟವ್ರ? ಮೇಡಮ್ ಪ್ಲೀಸ್. ನನಗೇನು ಗೊತ್ತಾಗ್ತಾ ಇಲ್ಲ ಸುಬ್ಬು. ನನಗೇನು ಗೊತ್ತಾಗ್ತಾ ಇಲ್ಲ. ತಲೆ ಸಿಡ್ದು ಹೋಗ್ತಾ ಇದೆ ಸುಬ್ಬು. ನನಗಾಗ್ತಾ ಇಲ್ಲ. ನನ್ನ ಬದುಕಿ ಭ್ರಮೆ ಅನ್ನಿಸ್ತಾ ಇದೆ. ನನ್ನ ಇಡೀ ಜೀವನನೇ ಸುಳ್ಳು ಅನ್ನಿಸ್ತಾ ಇದೆ ಸುಬ್ಬು. ಇಷ್ಟೆಲ್ಲ ಆದ್ಮೇಲೆ ನನಗಿಲ್ಲಿರಕ್ಕಾಗಲ್ಲ. ನಾನಿಲ್ಲಿರಲ್ಲ. ಈ ಮನೆ ನಂದಲ್ಲ. ಈ ಮನೇಲಿ ಇರೋರು ಯಾರಿಗೂ ನನ್ ಬೇಕಾಗಿಲ್ಲ. ನಡಿ, ನಾವು ಹೋಗೋಣ. ನಾವು ನಮ್ಮ ಮನೆಗೆ ಹೋಗೋಣ. ಅಪ್ಪನೇ ನನಗೆ ಅವ್ರ ಮಗಳಲ್ಲ ಅಂತ ಹೇಳಿದ್ಮೇಲೆ ನನಗೆ ಈ ಆಸ್ತಿ ಅಂತಸ್ತು ಇದ್ಯಾವುದು ನಂದಲ್ಲ ಅನ್ನಿಸ್ತಾ ಇದೆ. ನನಗಿದ್ಯಾವುದು ಬೇಡ ಸುಬ್ಬು. ನನಗೆ ಯಾರಿಲ್ಲ ಅಂದ್ರು ನೀನಿದೆಯಾ ಸುಬ್ಬು? ನಿಮ್ಮ ಮನೆಯವ್ರು ಎಲ್ರು ನನ್ನ ಮಗಳು ಅಂತ ಒಪ್ಕೊಂಡಿದ್ದಾರೆ.
ಸಾಕು ಸುಬ್ಬು, ನನಗಷ್ಟೇ ಸಾಕು. ನನಗೇನು ಬೇಡ, ನನಗಿಲ್ಲ, ನನಗೆ ಬೇಡ, ನಾನಿಲ್ಲಿರಲ್ಲ. ವಿಶಾಲು ಸಕ್ಕರೆ ಜಾಸ್ತಿ ಹಾಕ್ಬೇಡ. ಈ ಕಳಿ ಬೇಡ ಮರ ಅಲ್ಲ. ನನ್ಗಂತೂ ನೀವೆಲ್ಲ ಇಲ್ಲಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಈ ಮನೆಗೆ ಒಂದು ಕಳೆ ಬಂದ್ ಹಾಗಿದೆ. ಎಲ್ರೂ ಒಟ್ಟಿಗೆ ಅಡ್ಗೆ ಮಾಡ್ತಾ, ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡ್ತಾ, ಹಾಗೆ ಮಾತಾಡ್ತಾ ಕಾಲ ಕಳಿಯೋದು ನನ್ನ ಆಸೆ ಆಗಿತ್ತು. ಇವತ್ತು ನನ್ನ ಆಸೆ ನೆರವೇರ್ತಿದೆ ನೋಡಿ. ಹೌದು ಮೇಡಮ್ ಅವರೇ, ನೋಡಿ ನಮಗೆ ನಿಮ್ಮನ್ನ ಖುಷಿ ಪಡಿಸೋದಷ್ಟೇ ನಮ್ಮ ಕರ್ತವ್ಯ. ನೋಡಿ ನಿಮಗೆ ಇಂಥದ್ದೊಂದು ಆಸೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮೇಡಮ್ ಅವ್ರಿಗೆ ಗೊತ್ತಾಗಿನೇ ನಮ್ಮನ್ನೆಲ್ಲ ಗುಡ್ಡೆ ಹಾಕೊಂಡು ಇಲ್ಲಿ ಕರ್ಕೊಂಬಂದ್ರು. ನಾವೆಷ್ಟು ಅದೃಷ್ಟವಂತರು. ಮಹಾರಾಣಿ ಅಂತ ಸೊಸೆ, ಅರಮನೆ ಅಂತ ಮನೆ. ನಮಗೂ ಇಲ್ಲಿ ಬಂದಿರೋದು ತುಂಬಾ ಸಂತೋಷ. ಶ್ರಾವಣಿಯಮ್ಮ ಈ ನೆಪದಲ್ಲಾದರೂ ಒಂದು 10 ದಿನ ಸಂತೋಷವಾಗಿದ್ರಲ್ಲ, ಅವ್ರ ಸಂತೋಷನೇ ನಮ್ಮ ಸಂತೋಷ. ಮೇಡಮ್ ಓ ಶ್ರಾವಣಿ, ಬಂದ್ಯಲ್ಲ, ಕಾಫಿ ಕುಡಿತೀಯಾ? ಬೇಡ ಚಿಕ್ಕಮ್ಮ, ನನಗೇನು ಬೇಡ. ಅತ್ತೆ, ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನಾವು ಈಗಿಂದೀಗಲೇ ಇಲ್ಲಿಂದ ಹೊರಡಬೇಕು. ಶ್ರಾವಣಿ, ಈಗಲೇ ಹೊರಡ್ಬೇಕಾ? ಯಾಕಮ್ಮ? ಚಿಕ್ಕಮ್ಮ, ದಯವಿಟ್ಟು ಯಾಕೆ ಏನು ಅಂತ ಏನು ಕೇಳಬೇಡಿ. ಅತ್ತೆ ಬನ್ನಿ, ನಾವು ನಮ್ಮ ಮನೆಗೆ ಹೋಗೋಣ. ಅಲ್ಲ ಶ್ರಾವಣಿಯಮ್ಮ, ಅದು ಪ್ಲೀಸ್ ನೀವು ಅತ್ತೆ, ತಡ ಮಾಡಬೇಡಿ. ಧನಲಕ್ಷ್ಮಿ ಅದಕ್ಕೆಗೂ ಹೇಳಿ, ಅವರು ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನಾವು ತಕ್ಷಣ ಇಲ್ಲಿಂದ ಹೊರಡಬೇಕು. ಅಯ್ಯಯ್ಯೋ, ಇದೇನಿದು? ಈ ಶ್ರಾವಣಿ ಇದ್ದಕ್ಕಿದ್ದಂಗೆ ಈ ಥರ ಹೇಳ್ತಾಳಲ್ಲ. ಈ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಇದ್ದು ಏನಾದರೂ ವರ್ಕೌಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಹೋಗೋಣ ಹೋಗೋಣ ಅಂತಿದ್ದಾಳಲ್ಲ, ಏನು ಮಾಡಲಿ? ಮೇಡಮ್ರೆ, ತವ್ರ ಮನೆಗೆ ಅಂತ ಬಂದ್ರಿ, ಇವಾಗ ಮತ್ತೆ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ. ನೋಡಿ, ತವ್ರ ಮನೆಗೆ ಬಂದಮೇಲೆ ಒಂದು 4 ದಿನ ಇದ್ದು ಹೋಗಬೇಕು, ತಪ್ಪೇನೂ ಇಲ್ಲ. ಇತ್ತೀಚೆಗಿನೂ ಈ ಮನೆ ನಮಗೆ ಅಡ್ಜಸ್ಟ್ ಆಗ್ತಾ ಇತ್ತು. ಅಂದರೆ ನೋಡಿ, ಆ ಮನೆಯಲ್ಲಿ ಒಂಥರ ಧೂಳು ಜಾಸ್ತಿ, ಕಸ ಜಾಸ್ತಿ, ದಮ್ಮು ಕೆಮ್ಮು ಎಲ್ಲ ಆಯಾಸ ಆಗ್ತಿತ್ತು ನನಗೆ. ಈ ಮನೆಯಲ್ಲಿ ತಣ್ಣನೆ ಗಾಳಿಲಿ AC-ಯಲ್ಲಿ ತಂಪಾಗಿ ಮೆತ್ತಗಿರೋ ಬೆಡ್ ಮೇಲೆ ಇವಾಗ ತಾನೇ ಹುಷಾರಾಗ್ತಿದ್ದೆ. ಹೋಗ್ಬೇಕಾ ಮೇಡಮ್ ಅವರೇ? ಅರ್ಥವಾಯ್ತು ಬಿಡಬ್ರೆ. ನೀವು ಕಣ್ಣು ಬಿಟ್ಟ ಮೇಲೆ ಇನ್ನೊಂದು ಮಾತಿಲ್ಲ, ನಾನು ಲಗೇಜ್ ಪ್ಯಾಕ್ ಮಾಡ್ಕೋತೀನಿ. ವಿಸಾಲು, ಕಾಫಿ ಅಲ್ಲಿಗೆ ತಂದ್ಬಿಡಿ ಅಮ್ಮ. ಅಮ್ಮ, ನಾನು ಮತ್ತೆ ಐಶು ಇಬ್ರು ರೂಮಲ್ಲಿ ಆಟ ಆಡ್ತಿರ್ತೀವಿ. ತಿಂಡಿನ ಅಲ್ಲೇ ತಂದು ಕೊಡ್ತೀರಾ?